ನಮಸ್ಕಾರ, ನಾನು ಬಸವರಾಜ ಆರ್ಜೆ. ಇವತ್ತು ದಾವಣಗೆರೆ ಎಲ್ಲೆಡೆ ವಿಶೇಷವಾಗಿ ಮಹಾಶಿವರಾತ್ರಿಯನ್ನು ಆಚರಿಸ್ತಾರೆ. ಅದರಲ್ಲೂ ವಿಶೇಷವಾಗಿ ಪಾತಾಳಲಿಂಗೇಶ್ವರ ದೇವಸ್ಥಾನದಲ್ಲಿ ನಾನಿದ್ದೀನಿ. ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿಸ್ತಾರೆ. ಯಾವ ರೀತಿ ಇರುತ್ತೆ ಒಂದು ಶಿವರಾತ್ರಿ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಕೂತ್ಕೊಳ್ಳಿ ಆರಾಮಾಗಿ. ನಾನು ಬೆಂಗಳೂರು ಚಾನಲ್, ಬೆಂಗಳೂರು ದಾವಣಗೆರೆ. ಅವ್ರು ಯಾರ ಮುಂದೆ ಆಯ್ತಲ್ರಿ ಅವ್ರ ಮುಂದೆ ಮಂಗಳಾರತಿ ಮಾಡಿರ್ಬೋದು. ಆಮೇಲೆ ದೇವ್ರಿಗೆ ಮುಂದೆ ಬಿಡಿಸ್ಕೊಡ್ರಿ. ನೋಡತ್ತೀನಿ ನೋಡಕ್ಕೆ ಊತಾಡು ಭಾಳ ಚೆನ್ನಾಗಿದೆ. ನಮಸ್ತೆ. ಪಾತಾಳೇಶ್ವರ ಸೇವಾ ಸಮಿತಿಯಿಂದ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಇದು ಸುಮಾರು ಪುರಾತನ ಕಾಲದಿಂದ ನಡ್ಕೊಂಡ್ ಬರ್ತಾ ಐತೆ. ಇದು ನಾವು ನಿನ್ನೆ ರಾತ್ರಿ 10 ಗಂಟೆಯಿಂದ ರುದ್ರಾಭಿಷೇಕ ಶುರು ಮಾಡಿ ಬೆಳಗ್ಗೆ 3 ಗಂಟೆ ತನಕ ಅಭಿಷೇಕ ಮಾಡಿರ್ತೀವಿ. ರುದ್ರಾಭಿಷೇಕ ನಡೆಸಿರ್ತೀವಿ. ಅದೊಂದು 200 ಜನ ರುದ್ರಾಭಿಷೇಕದಲ್ಲಿ ಪಾಲ್ಗೊಂಡಿರ್ತಾರೆ. ನಿನ್ನೆ ಸಂಜೆ ಹೋಮ ಇತ್ತು. ನಿನ್ನೆ ಹೋಮನ ನಡೆಸಿದ್ವಿ. ನಾಳೆ ಪ್ರಸಾದ ಕಾರ್ಯಕ್ರಮ ಇರ್ತದೆ. ಒಂದು 10,000 ಜನಕ್ಕಾಗೋಂಗೆ ಪ್ರಸಾದ ಕಾರ್ಯಕ್ರಮ ಏರ್ಪಡಿಸಿರ್ತೀವಿ. ಹಾಗೂ ಇದ್ರದ್ದು ಪಾತಾಳೇಶ್ವರ ಹೆಸರು ಹೆಂಗ್ ಬಂತು ಅಂದ್ರೆ, ಇದನ್ನ ಛತ್ರಪತಿ ಶಿವಾಜಿ ಮಹಾರಾಜರು ಈ ಕಡೆಗೆ ಆಳ್ವಿಕೆಗೆ ಬಂದಾಗ ಅವ್ರ ಸೇನಾಧಿಪತಿ ಒಬ್ರು, ಅವ್ರ ವೈಫ್, ಸೇನಾಧಿಪತಿ ಅವರ ಪತ್ನಿ ಈ ಶಿವನ್ನ ಪೂಜೆ ಮಾಡ್ತಾ ಇದ್ರು. ಇದು ಇದ್ದಿದ್ದೆ ಪಾತಾಳದಲ್ಲಿ, ಅಂದ್ರೆ ಬಾವಿಲಿದ್ದು ಇದ್ದ ಕಾರಣ ಇದನ್ನ ಪೂಜೆ ಮಾಡಕ್ಕೆ ಕೆಳಗಿಳಿದು ಪೂಜೆ ಮಾಡ್ತಾ ಇದ್ದಿದ್ರಿಂದ ಇದಕ್ಕೆ ಪಾತಾಳೇಶ್ವರ ಅಂತಂದೇಳಿ ಹೆಸರು ಬಂತು. ಎಷ್ಟು ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ರು? ಇದನ್ನ ಬಹಳ ಅನಾದಿ ಕಾಲದಿಂದ ನಡ್ಸ್ಕೊಂಡ್ ಬರ್ತಾ ಇದ್ರು. ನಮಗ್ ತಿಳಿದ ಮಟ್ಟಿಗೆ ನಮ್ಮ ಅಜ್ಜಾರು ನಡ್ಸ್ಕೊಂಡ್ ಬರ್ತಾ ಇದ್ರು. ಆಮೇಲೆ ನಮ್ಮ ಅಪ್ಪಗಳು ನಡೆಸ್ತಾ ಇದ್ರು. ಈಗ ನಾವು ನಮ್ಮ ಸದಸ್ಯರು ಎಲ್ಲರೂ ನಡೆಸ್ಕೊಂಡು ಹೋಗ್ತಾ ಇದೀವಿ. ಹಿರಿಯರ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗ್ತಾ ಇತ್ತಿದ್ದು. ನಮ್ಮ ಹೆಸರು ಚಂದನ್. ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಬೆಳಗ್ಗೆಯಿಂದ ಉಪವಾಸ ಇದ್ದು ಹಬ್ಬ ಮಾಡ್ತೀವಿ, ಜಾಗರಣೆ ಮಾಡ್ತೀವಿ. ತುಂಬಾ ಚೆನ್ನಾಗಾಗುತ್ತೆ. ನಾವು ಇರೋದು ಇವಾಗ ಪಾತಾಳಲಿಂಗೇಶ್ವರ ದೇವಸ್ಥಾನದ ಹತ್ರ. ನಮ್ಮ ಮನೇನು ಇಲ್ಲೇ ಸುತ್ತಾನೆ ಇರೋದು. ಇದು ದೇವಸ್ಥಾನದ ಪ್ರತೀತಿ ಬಂದು, ಮುಂಚೆ ಇಲ್ಲಿ ನಾವು ಚಿಕ್ಕವರಿದ್ದಾಗಿಂದ ಹೇಳೋರು ಮನೇಲಿ ಇನ್ನೊಂದು ಪುಷ್ಕರಣಿ ಇತ್ತು, ಅಲ್ಲಿಂದ ಈ ಲಿಂಗ ಸಿಕ್ಕಿರೋದು ಅಂತ. ಹಂಗಾಗಿ ಇದು ನಾವು ನೋಡ್ಬೋದು, ಕೆಳಗಡೆ ಇದೆ, ಪಾತಾಳದಲ್ಲಿದೆ. ಪಾತಾಳ ಲಿಂಗೇಶ್ವರ ಅಂತಾನೆ ಹೇಳಿ ಪೂಜೆ ಮಾಡೋದು. ಏನ್ ನಾವ್ ಹೇಳ್ತೀವಿ, ಶಿವಾಜಿ ಮಹಾರಾಜ್ ಅವರು ಪತ್ನಿಯವರು ಇಲ್ಲಿ ಬಂದು ಲಿಂಗ ಪೂಜೆ ಮಾಡ್ಕೊತಿದ್ರು ಅಂತ ಹೇಳೋ ಪ್ರತೀತಿನೂ ಇದೆ. ಕೆಲವೊಂದು ಪುರಾಣ ಪುಸ್ತಕಗಳಲ್ಲಿ ನಮ್ಮ ತಂದೆಯವರು ಈಗಲೂ ಹೇಳ್ತಾರೆ. ಗಿರಿಜಮ್ಮ ಅನ್ನೋರೊಬ್ರು ಬರೆದಿದ್ದ ಪುಸ್ತಕದಲ್ಲಿ ಇದ್ರ ಮಾಹಿತಿ ಇದೆ ಅಂತ ಹೇಳಿ. ತುಂಬಾ ಪ್ರತೀತಿ ಇದೆ, ತುಂಬಾ ಜನ ಸೇರ್ತಾರೆ, ತುಂಬಾ ಒಳ್ಳೆ ಆಚರಣೆ ಆಗುತ್ತೆ. ಇಲ್ಲಿ ತುಂಬಾ ಹಬ್ಬದ ವಾತಾವರಣ ಇರುತ್ತೆ. ನಾವು ಚಿಕ್ಕವರಿದ್ದಾಗಿಂದ ಸೆಲೆಬ್ರೇಟ್ ಮಾಡ್ತಿರೋದು ಇಲ್ಲಿ. ತುಂಬಾ ಆಟ ಆಡ್ತಾ ಇದ್ವಿ, ದೇವಸ್ಥಾನ ವಾತಾವರಣದಲ್ಲೇ ಇರ್ತಿದ್ವಿ. ದಿನಕ್ಕೊಂದು 20-30 ಸತಿ ದರ್ಶನ ಮಾಡ್ತಿದ್ವೋ ಏನೋ. ಇವಾಗ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಜೊತೆ ಬಂದು ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಈ ಸತಿ. ತುಂಬಾ ಖುಷಿ ಆಗ್ತಿದೆ. ನಮ್ಮ ಕೆಲಸಗಳಲ್ಲಿ ನಾವು ಸಿಗಕ್ಕಾಗ್ತಿರ್ಲಿಲ್ಲ. ಹಬ್ಬಕ್ಕೆ ಸಿಗ್ಬೇಕು ಅಂತ ಹೇಳ್ಬಿಟ್ಟೇನೆ ಮಾತಾಡ್ಕೊಂಡು ಇವತ್ತು ಬಂದಿರೋದು. ತುಂಬಾ ಖುಷಿ ಕೊಡ್ತಿದೆ. ಎಲ್ರಿಗೂ ಶಿವ ಮತ್ತೆ ಶಕ್ತಿಯ ಆಶೀರ್ವಾದ ಇರ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ನಾವು ಇಲ್ಲಿ 7 ವರ್ಷದಿಂದ ಬರ್ತಿದ್ದೀವಿ. ಶಿವರಾತ್ರಿ ವಿಶೇಷ ಏನೇನು ಮಾಡ್ತೀರಲ್ಲ?
ಮನೇಲಿ ಬೆಳಗ್ಗೆ ಎದ್ದು ಎಲ್ಲ ಪೂಜೆ ಮಾಡಿರ್ತೀವಿ, ಮತ್ತೆ ಸಂಜೆ ಸ್ನಾನ ಮಾಡಿ ಮತ್ತೆಲ್ಲ ಪೂಜೆ ಮಾಡಿ ನೈವೇದ್ಯ ಮಾಡಿ ತಿಂಡಿ ಎಲ್ಲ ಮಾಡಿ ಆಮೇಲೆ ಸ್ವಾಮಿ ಹಣ್ಣು ಕಾಯಿ ಎಲ್ಲ ಪ್ರಸಾದ ಮಾಡಿ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀವಿ. ಬಂದು ಇಲ್ಲಿನೂ ಎಲ್ಲ ನೈವೇದ್ಯಕ್ಕೆಲ್ಲ ಕೊಟ್ಟು ಪ್ರಸಾದ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಪ್ರಸಾದ ಮಾಡ್ತಾರೆ. ಉಪವಾಸ ಇರ್ತಾರೆ. ಇರ್ತಾರೆ. ನಮ್ಮ ಹೆಸರು ಕವಿತಾ. ನನ್ನ ಹೆಸರು ಪೂಜಾ ಅಂತ. ನಾವು ಪ್ರತಿ ವರ್ಷ ಈಗ ಮದುವೆ ಆಗಿ ಒಂದು 6-7 ವರ್ಷ ಆಯ್ತು. ಅವಾಗಿಂದಾನು ಇಲ್ಲಿ ಪ್ರತಿ ವರ್ಷನೂ ದೇವಸ್ಥಾನಕ್ಕೆ ಬರ್ತೀವಿ. ಸೋಮವಾರನೂ ಬರ್ತೀವಿ. ನಮ್ಮ ಮನೆಗೆ ತುಂಬಾ ಹತ್ರ ಆಗತ್ತೆ. ನಮ್ಮ ಇಲ್ಲಿ ಪೂಜೆ ಪುನಸ್ಕಾರ ದೇವಸ್ಥಾನದಲ್ಲಾಗ್ಲಿ ಎಲ್ಲಾ ರೀತಿಯಿಂದಾನು ಚೆನ್ನಾಗಿ ನಡೆಸ್ತಾರೆ. ಆಮೇಲೆ ನಮ್ಮನೇಲೂ ಬೆಳಗ್ಗೆಯಿಂದ ಫಲಹಾರ ಎಲ್ಲ ಉಪವಾಸ ಮಾಡ್ಕೊಂಡಿರ್ತೀವಿ. ಪಾನಕ, ಕೋಸಂಬರಿ, ಹಣ್ಣು ಎಲ್ಲ ಅದನ್ನೇ ಮಾತ್ರ ಸೇವನೆ ಮಾಡ್ತೀವಿ. ನಮ್ಮಲ್ಲಿ ರಾಗಿ ಕೆಲಸ ಎಲ್ಲ ಮಾಡಿ ಇದು ಮಾಡ್ತೀವಿ, ಪೂಜೆ ಮಾಡ್ತೀವಿ. ಅದೇ ಹೇಳಿ ಮದುವೆಗೆ 7-8 ವರ್ಷ ಆಯ್ತು, ಅವಾಗಿಂದ ಬರ್ತೀವಿ. ಚೆನ್ನಾಗಿದೆ. ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ದೇವಸ್ಥಾನದ ಎಲ್ಲ ಅಭಿವೃದ್ಧಿ ಎಲ್ಲ ತುಂಬಾ ಚೆನ್ನಾಗಿದೆ. ಇವತ್ತು ದಾವಣಗೆರೆ ಇರ್ತಕ್ಕಂಥ ಶ್ರೀ ಪಾತಾಳದಲ್ಲಿ ಇರ್ತಕ್ಕಂಥ ಪಾತಾಳ ಲಿಂಗೇಶ್ವರ ದೇವಸ್ಥಾನದಲ್ಲಿ ನಾನಿದ್ದೀನಿ. ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಅದರಲ್ಲೂ ಬಹುತೇಕವಾಗಿ ಮಹಿಳೆಯರು ವಿಶೇಷವಾದ ಅಂದ್ರೆ ಬೆಳಗಿಂದ ಉಪವಾಸವನ್ನು ಇಟ್ಕೊಂಡು ಇವತ್ತು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಏನು ಇಲ್ಲಿ ನಾಳೆ ಬೆಳಗ್ಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತದೆ. ಸಾಕಷ್ಟು ಭಕ್ತಾದಿಗಳು ಕೂಡ ವಿಶೇಷ ಪೂಜೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.